ನಮಸ್ಕಾರ. ಇದು ಯಾವುದೇ ಪಕ್ಷದ ವಿಶ್ಲೇಷಣೆಯಲ್ಲ. ಇದು ಡೇಟಾ ಆಧಾರಿತ ಒಂದು ನೋಟ. ಒಂದು ಕ್ಷೇತ್ರದ ಜನರ ನಿಜವಾದ ಅಗತ್ಯತೆಗಳೇನು? ಅಲ್ಲಿನ ಆಡಳಿತ ಆ ಅಗತ್ಯತೆಗಳನ್ನ ಪೂರೈಸುತ್ತಿದೆಯಾ? ಬನ್ನಿ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಚನ್ನಪಟ್ಟಣದ ಆಡಳಿತಕ್ಕೆ ಒಂದು ಸ್ಪಷ್ಟ ನೀಲನಕ್ಷೆಯನ್ನ ರೂಪಿಸೋಣ. ಬನ್ನಿ, ನಮ್ಮ ಈ ವಿಶ್ಲೇಷಣೆಯ ಪಯಣವನ್ನ 6 ಹೆಜ್ಜೆಗಳಲ್ಲಿ ನೋಡೋಣ. ನಾವು ಕ್ಷೇತ್ರದ ನೆಲದ ವಾಸ್ತವದಿಂದ ಶುರು ಮಾಡಿ ಅಲ್ಲಿನ ಸಮಸ್ಯೆಗಳ ಆಳಕ್ಕಿಳಿದು ಕೊನೆಗೆ ಒಂದು ಸ್ಪಷ್ಟವಾದ ಪರಿಹಾರದ ಕಡೆಗೆ ಸಾಗೋಣ. ಮೊದಲನೇದಾಗಿ ಚನ್ನಪಟ್ಟಣದ ಅಡಿಪಾಯವನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಯಾವುದೇ ಜಾಗದ ರಾಜಕೀಯ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವಲ್ಲಿನ ಮಣ್ಣಿನ ಕಥೆ ಕೇಳಬೇಕು, ಜನರ ಸಂಸ್ಕೃತಿ, ಸಮಾಜದ ರಚನೆಯನ್ನ ತಿಳ್ಕೋಬೇಕು. ರಾಮನಗರ ಜಿಲ್ಲೆಯಲ್ಲಿದೆ ಈ ಚನ್ನಪಟ್ಟಣ. ಇದೊಂದು ರೀತಿ ಕರ್ನಾಟಕದ ಒಂದು ವಿಶಿಷ್ಟವಾದ ಅರೆನಗರ ಕ್ಷೇತ್ರ. ಅಂದ್ರೆ ಒಂದು ಕಡೆ ಬೆಂಗಳೂರಿನಂಥ ದೊಡ್ಡ ನಗರದ ನೆರಳು, ಇನ್ನೊಂದು ಕಡೆ ಅಪ್ಪಟ ಗ್ರಾಮೀಣ ಬದುಕಿನ ಸತ್ಯಗಳು. ಇವೆರಡರ ನಡುವೆ ನಿಂತಿದೆ. ಚನ್ನಪಟ್ಟಣ ಅಂದ ತಕ್ಷಣ ನೆನಪಾಗೋದೇ ಗೊಂಬೆಗಳ ಊರು ಅಂತ ಅಲ್ವಾ? ಇದು ಕೇವಲ ಒಂದು ಹೆಸರಷ್ಟೇ ಅಲ್ಲ. ಇದು ಇಲ್ಲಿನ ಆರ್ಥಿಕತೆಯ ಜೀವನಾಡಿ, ಜನರ ಸ್ವಾಭಿಮಾನದ ಸಂಕೇತ. ಇಲ್ಲಿನ ಮತದಾರರ ಸಂಖ್ಯೆ ಸುಮಾರು 2,30,000. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಸುಮಾರು 70% ಜನ, ಅಂದ್ರೆ ಬಹುಪಾಲು ಜನ ಇರೋದು ಹಳ್ಳಿಗಳಲ್ಲಿ. ನಗರದಲ್ಲಿರೋದು ಕೇವಲ 30%. ನೋಡಿ, ಈ ನಗರ ಹಳ್ಳಿ ನಡುವಿನ ಅಂತರ ಇದೆಯಲ್ಲ, ಇದೇ ಇಲ್ಲಿನ ರಾಜಕೀಯದ ಗತಿಯನ್ನೇ ನಿರ್ಧರಿಸೋದು. ಇಲ್ಲಿನ ಸಮಾಜದ ಚಿತ್ರಣ ಸ್ವಲ್ಪ ಸಂಕೀರ್ಣವಾಗಿದೆ. ಒಕ್ಕಲಿಗರು ಮತ್ತೆ ಲಿಂಗಾಯತರು ಪ್ರಬಲ ಸಮುದಾಯಗಳು ನಿಜ. ಆದ್ರೆ ಚನ್ನಪಟ್ಟಣ ಟೌನ್ ಒಂದರಲ್ಲೇ ಸುಮಾರು 43% ಮುಸ್ಲಿಂ ಸಮುದಾಯದವರಿದ್ದಾರೆ. ಇದು ಗ್ರಾಮೀಣ ಭಾಗದ ಲೆಕ್ಕಾಚಾರಕ್ಕಿಂತ ತೀರಾ ಭಿನ್ನವಾದ ರಾಜಕೀಯ ಸಮೀಕರಣವನ್ನೇ ಸೃಷ್ಟಿ ಮಾಡುತ್ತೆ. ಇವರ ಜೊತೆಗೆ ಪರಿಶಿಷ್ಟ ಜಾತಿ, ಪಂಗಡ ಹಾಗೂ ಬೇರೆ ಹಿಂದುಳಿದ ವರ್ಗದವರು ಇದ್ದಾರೆ. ಸರಿ, ನಾವು ನೋಡಿದ ಈ ಸಾಮಾಜಿಕ ಭೌಗೋಳಿಕ ಚಿತ್ರಣ ಚುನಾವಣಾ ರಿಸಲ್ಟ್ಸ್ ಮೇಲೆ ಹೇಗೆ ಪ್ರಭಾವ ಬೀರಿದೆ? ಬನ್ನಿ, ಈಗ ನೇರವಾಗಿ ಅಂಕಿಅಂಶಗಳ ಕಡೆಗೆ ಹೋಗೋಣ. ಚನ್ನಪಟ್ಟಣದ ರಾಜಕೀಯ ನಾಡಿಮಿಡಿತವನ್ನ ಅಳಿಯೋಣ. 2023ರ ರಿಸಲ್ಟ್ಸ್ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಜೆಡಿಎಸ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಗೆದ್ದಿದ್ದು 48.83% ವೋಟ್ಸ್ನಿಂದ, ಅಂದ್ರೆ ಸುಮಾರು 49%. ಆದ್ರೆ ಬಿಜೆಪಿ ಪಡೆದಿದ್ದು 40.79% ಮತಗಳು, ಅಂದ್ರೆ ತುಂಬಾನೇ ಪ್ರಬಲ ಪೈಪೋಟಿ ಕೊಟ್ಟಿದ್ದಾರೆ. ಇದು ಕೇವಲ ಗೆಲುವು ಸೋಲಿನ ಲೆಕ್ಕಾಚಾರ ಅಲ್ಲ, ಬದಲಾಗ್ತಿರೋ ರಾಜಕೀಯದ ಸ್ಪಷ್ಟ ಸೂಚನೆ ಇದು. 2018ಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಚಿತ್ರಣ ಇನ್ನಷ್ಟು ಸ್ಪಷ್ಟವಾಗತ್ತೆ. ಜೆಡಿಎಸ್ ಸೀಟ್ ಉಳಿಸ್ಕೊಂಡ್ರೂ ಅವರ ವೋಟ್ ಶೇರ್ ಹೆಚ್ಚಾಗಿದ್ದು ಕೇವಲ 2.3%. ಆದ್ರೆ ಬಿಜೆಪಿ 5.6%ನಷ್ಟು ವೋಟ್ಸ್ ಜಾಸ್ತಿ ಮಾಡಿಕೊಂಡು ಗೆಲುವಿನ ಅಂತರವನ್ನ 21,000ದಿಂದ ಸುಮಾರು 16,000ಕ್ಕೆ ಇಳಿಸಿದೆ. ಇದರ ಅರ್ಥ ಏನು? ಕ್ಷೇತ್ರದ ರಾಜಕೀಯದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಸರಿ, ಈ ನಂಬರ್ಸ್ ಹಿಂದಿನ ಕಥೆ ಏನು? ಬರೀ ಅಂಕಿಅಂಶಗಳು ಸಾಕಾಗಲ್ಲ. ಯಾವ ಸ್ಟ್ರೆಂತ್ಸ್, ಯಾವ ವೀಕ್ನೆಸ್ ಈ ರಿಸಲ್ಟ್ ಮೇಲೆ ಪರಿಣಾಮ ಬೀರ್ತು ಅಂತ ಈಗ ಆಳವಾಗಿ ನೋಡೋಣ. ಇಲ್ಲಿ ಸ್ಪರ್ಧೆ ಇರೋದು 2 ಬೇರೆ ಬೇರೆ ತಂತ್ರಗಳ ನಡುವೆ. ಒಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿಯವರ ಪರ್ಸನಲ್ ವರ್ಚಸ್ಸು, ಜೊತೆಗೆ ಒಕ್ಕಲಿಗ ಸಮುದಾಯದ ಗಟ್ಟಿ ಬೆಂಬಲ. ಇನ್ನೊಂದ್ ಕಡೆ ಬಿಜೆಪಿಯ ಬಲಿಷ್ಠ ಪಕ್ಷ ಸಂಘಟನೆ ಮತ್ತು ಡಬಲ್ ಎಂಜಿನ್ ಸರ್ಕಾರದ ಅಭಿವೃದ್ಧಿ ಅನ್ನೋ ಮಾತು. ಇದು ವ್ಯಕ್ತಿ ವರ್ಸಸ್ ಪಕ್ಷದ ಹೋರಾಟ. ನೋಡಿ, ನಮ್ಮ ಸಂವಿಧಾನದ ಮೌಲ್ಯಗಳ ಪ್ರಕಾರ ತಿಳುವಳಿಕೆಯುಳ್ಳ ಸಾರ್ವಜನಿಕ ಚರ್ಚೆ ಅನ್ನೋದು ಬಹಳ ಮುಖ್ಯ. ಪ್ರಜೆಗಳು ಇಂತಹ ವಿಭಿನ್ನ ನಿರೂಪಣೆಗಳನ್ನ ಅಳೆದು ತೂಗಿ ತಮ್ಮ ಆಯ್ಕೆಯನ್ನ ಮಾಡ್ತಾರೆ. ಪ್ರತಿಯೊಂದು ಧ್ವನಿಯೂ ಗೌರವಯುತವಾಗಿ, ಜವಾಬ್ದಾರಿಯುತವಾಗಿ ಕೇಳಿಸ್ಕೊಳ್ಬೇಕು ಅನ್ನೋದೇ ಇದರ ಉದ್ದೇಶ. ಸರಿ, ಈ ರಾಜಕೀಯ ಪೈಪೋಟಿಯನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಜನರ ನಿಜವಾದ ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ಭರವಸೆಗಳಿಗೂ ಜನರ ದಿನನಿತ್ಯದ ಬದುಕಿಗೂ ನಡುವೆ ಇರೋ ಅಂತರ ಎಷ್ಟು ದೊಡ್ಡದಿದೆ. ನಮ್ಮ ಮಕ್ಕಳಿಗೆ ಇಲ್ಲಿ ಭವಿಷ್ಯನೇ ಇಲ್ಲ. ನೋಡಿ, ಈ ಒಂದು ಮಾತು ಸಾಕು. ಆಡಳಿತದ ವೈಫಲ್ಯಗಳು ಜನರ ಬದುಕಿನ ಮೇಲೆ, ಅದರಲ್ಲೂ ಮುಖ್ಯವಾಗಿ ಯುವಕರ ಮೇಲೆ ಎಷ್ಟು ಆಳವಾದ ಪರಿಣಾಮ ಬೀರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ. ಇದು ಬರೀ ರಾಜಕೀಯ ವಿಶ್ಲೇಷಣೆಯಲ್ಲ, ಇದು ಮಾನವೀಯತೆಯ ಪ್ರಶ್ನೆ. ಇಲ್ಲಿ 3 ಮುಖ್ಯ ಸಮಸ್ಯೆಗಳು ಎದ್ದು ಕಾಣಿಸ್ತವೆ. 1, ಕಲ್ಯಾಣ ಯೋಜನೆಗಳು. ಇವು ತಾತ್ಕಾಲಿಕ ಸಮಾಧಾನ ಕೊಡ್ತವೆ, ಆದ್ರೆ ಯುವಕರಿಗೆ ಒಂದು ಭದ್ರ ಭವಿಷ್ಯ ಕಟ್ಟಿಕೊಡ್ತಾ ಇಲ್ಲ. 2, ಅಭಿವೃದ್ಧಿಯ ಕೊರತೆ. ಒಳಚರಂಡಿ ವ್ಯವಸ್ಥೆ ಪೂರ್ತಿಯಾಗಿಲ್ಲ, ರಸ್ತೆಗಳು ಸರಿಯಿಲ್ಲ, ನೀರಿದೆ ಆದ್ರೆ ಕುಡಿಯೋಕೆ ಯೋಗ್ಯವಾಗಿಲ್ಲ ಅನ್ನೋ ಸ್ಥಿತಿ. 3ನೇಯದು ಉದ್ಯೋಗದ ಸಮಸ್ಯೆ. ಕೃಷಿಯಿಂದ ಹೆಚ್ಚು ಆದಾಯ ಇಲ್ಲ, ಹೊಸ ಕಾರ್ಖಾನೆಗಳೂ ಇಲ್ಲ. ಈ 3 ಸೇರಿ ಜನರನ್ನ ಹತಾಶೆಗೆ ದೂಡಿದೆ. ಆಡಳಿತದ ಅತಿದೊಡ್ಡ ಫೇಲ್ಯೂರ್ ಅಂದ್ರೆ
80 ಕಿಲೋಮೀಟರಿನಷ್ಟು ಅರ್ಧಕ್ಕೆ ನಿಂತಿರೋ ಒಳಚರಂಡಿ ಕಾಮಗಾರಿ ಮತ್ತು ಒಂದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲದಿರೋದು. ಇದರಿಂದೇನಾಗುತ್ತೆ? ಸಂಸ್ಕರಿಸದ ಕೊಳಚೆ ನೀರು ನೇರವಾಗಿ ಕೆರೆಗಳನ್ನ ಸೇರ್ತಿದೆ. ಇದು ಕುಡಿಯೋ ನೀರನ್ನ, ಜನರ ಆರೋಗ್ಯವನ್ನ, ಕೃಷಿಯನ್ನು ಹಾಳ್ಮಾಡ್ತಿದೆ. ಸಮಸ್ಯೆಗಳ ಬಗ್ಗೆ ಮಾತಾಡೋದು ಸುಲಭ, ಆದ್ರೆ ಪರಿಹಾರ ಏನು? ಬನ್ನಿ, ಈಗ ಚನ್ನಪಟ್ಟಣದ ಭವಿಷ್ಯಕ್ಕಾಗಿ ಒಂದು ಸ್ಪಷ್ಟವಾದ, ಕಾರ್ಯರೂಪಕ್ಕೆ ತರಬಹುದಾದ 3 ಅಂಶಗಳ ನೀಲನಕ್ಷೆಯನ್ನ ನೋಡೋಣ. ಈ 3 ಅಂಶಗಳ ಯೋಜನೆ ಜನರ ಮೂಲಭೂತ ಸಮಸ್ಯೆಗಳಿಗೆ ನೇರವಾದ ಪರಿಹಾರ. ಮೊದಲನೆಯದು, ಜನರ ಆರೋಗ್ಯಕ್ಕಾಗಿ ಶುದ್ಧ ನೀರು ಮತ್ತು ಒಳಚರಂಡಿ. ಎರಡನೆಯದು, ಹಳ್ಳಿಗಳ ಆರ್ಥಿಕತೆ ಬಲಪಡಿಸಲು ಉತ್ತಮ ರಸ್ತೆಗಳು ಮತ್ತು ಸಾರಿಗೆ. ಮೂರನೆಯದು ಮತ್ತು ಅತಿ ಮುಖ್ಯವಾಗಿ, ಯುವಕರಿಗೆ ದಾರಿ ತೋರಿಸಲು ವೃತ್ತಿಪರ ತರಬೇತಿ ಮತ್ತು ಉದ್ಯಮಶೀಲತಾ ಕೇಂದ್ರ. ಮೊದಲನೇ ಪ್ರಾಜೆಕ್ಟ್ ಅಂದ್ರೆ ಶುದ್ಧ ನೀರು ಮತ್ತು ಒಳಚರಂಡಿ ಯೋಜನೆ. ಇದಕ್ಕೆ ಸುಮಾರು 100 ಕೋಟಿ ರೂಪಾಯಿ ಬಂಡವಾಳ ಬೇಕಾಗತ್ತೆ, ಮತ್ತೆ ಇದನ್ನ 18 ತಿಂಗಳಲ್ಲಿ ಮುಗಿಸಬಹುದು. ಖುಷಿ ವಿಷಯ ಅಂದ್ರೆ ಇದರಲ್ಲಿ ಈಗಾಗ್ಲೇ 94 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಹಾಗಾಗಿ ಇದು ತಕ್ಷಣವೇ ಕೈಗೆತ್ತಿಕೊಳ್ಳಬೇಕಾದ ಕೆಲಸ. 200 ಕೋಟಿ ಹೂಡಿಕೆಯಿಂದ ವಾಪಸ್ ಬರೋ ಲಾಭ ಏನು ಅಂತ ನೋಡೋಣ. ಇದು ಕೆರೆಗಳಲ್ಲಿರೋ ವಿಷಕಾರಿ ನೀರನ್ನ ತೆಗೆದುಹಾಕುತ್ತೆ. ಇದರಿಂದ ಪರಿಸರ ಚೆನ್ನಾಗಿ, ನೀರಾವರಿ ಮತ್ತು ಪ್ರವಾಸೋದ್ಯಮಕ್ಕೂ ಅನುಕೂಲ ಆಗುತ್ತೆ. ನೀರಿನಿಂದ ಬರೋ ರೋಗಗಳು ನಿಲ್ಲುತ್ತೆ. ನೋಡಿ, ಇದು ಕಾಂಕ್ರೀಟ್ ಮೇಲೆ ಮಾಡೋ ಹೂಡಿಕೆ ಅಲ್ಲ. ಇದು ಜನರ ಆರೋಗ್ಯ, ರೈತರ ಬೆಳೆ ಮತ್ತು ಮಕ್ಕಳ ಭವಿಷ್ಯದ ಮೇಲೆ ಮಾಡ್ತಿರೋ ಹೂಡಿಕೆ. ಈ ನೀಲನಕ್ಷೆ ಕೇವಲ ಒಂದು ಪ್ರಾಜೆಕ್ಟ್ ಲಿಸ್ಟ್ ಅಲ್ಲ, ಇದು ಆಡಳಿತದ ಶೈಲಿಯ ಬಗ್ಗೆನೇ ಒಂದು ಮೂಲಭೂತ ಪ್ರಶ್ನೆಯನ್ನ ಎತ್ತುತ್ತೆ. ನಮ್ಮ ಮುಂದಿರೋದು 2 ದಾರಿಗಳು. ಒಂದು, ತಾತ್ಕಾಲಿಕ ಯೋಜನೆಗಳನ್ನ ಕೊಟ್ಟು ಜನರನ್ನ ಅವಲಂಬಿತರನ್ನಾಗಿ ಮಾಡೋದು. ಇನ್ನೊಂದು, ಸುಸ್ಥಿರ ಜೀವನೋಪಾಯವನ್ನ ಕೊಟ್ಟು ಅವರನ್ನ ಸಶಕ್ತರನ್ನಾಗಿ ಮಾಡೋದು. ಇದು ಕೇವಲ ಆಡಳಿತದ ನೀತಿಯಲ್ಲ, ಇದು ನಾಯಕತ್ವದ ದೃಷ್ಟಿಕೋನ. ನಿಜವಾದ ನಾಯಕತ್ವ ಜನರ ನಂಬಿಕೆಯನ್ನ ಗಳಿಸಬೇಕು, ಅದನ್ನ ಗೌರವಿಸಬೇಕು. ಉದಾಹರಣೆಗೆ, ಭಾರತದ ಡೇಟಾ ಗೌಪ್ಯತೆ ಕಾನೂನಿನ ಪ್ರಕಾರ ಜನರ ವೈಯಕ್ತಿಕ ಮಾಹಿತಿಯನ್ನ ಬಳಸುವಾಗ ಅವರ ಒಪ್ಪಿಗೆ ಬಹಳ ಮುಖ್ಯ. ಉದ್ದೇಶ ಸ್ಪಷ್ಟವಾಗಿರಬೇಕು ಮತ್ತು ಗೌಪ್ಯತೆಯನ್ನ ಗೌರವಿಸಬೇಕು, ಅವರನ್ನ ಗುರಿಯಾಗಿಸಲಲ್ಲ. ಇದು ನಂಬಿಕೆ ನಿರ್ಮಿಸುವ ಮಾರ್ಗ. ಹಾಗಾದ್ರೆ ನಿಜವಾದ ಜನರನ್ನು ಕೇಂದ್ರವಾಗಿಟ್ಟುಕೊಂಡ ನಾಯಕತ್ವಕ್ಕೆ ಬೇಕಾಗಿರೋದು ಏನು? ನಾಯಕತ್ವ ಅಂದ್ರೆ ಚುನಾವಣೆ ಗೆಲ್ಲೋದು ಮಾತ್ರನಾ? ಅಥವಾ ಜನರ ಮೂಲಭೂತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕೊಡೋದಾ? ಈ ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ. ಈ ಚರ್ಚೆಯಲ್ಲಿ ನಾವು ನೋಡಿದ ಹಾಗೆ ಜನಕೇಂದ್ರಿತ ಆಡಳಿತದ ದಾರಿಯಲ್ಲಿ ಸಾಗಬೇಕು ಅಂತ ಬಯಸೋ ನಾಯಕರಿಗೆ ನಾವು ಡೇಟಾ ಆಧಾರಿತ ಸ್ಟ್ರಾಟಜಿಗಳನ್ನ ರೂಪಿಸಿಕೊಡ್ತೇವೆ. ಇದು ಉತ್ತಮ ಆಡಳಿತಕ್ಕಾಗಿರುವ ಒಂದು ಸೇವಾ ವೇದಿಕೆ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ಇಮೇಲ್ ಮೂಲಕ ಅಥವಾ 08042041602 ಸಂಖ್ಯೆಗೆ ಕರೆ ಮಾಡಿ ಸಂಪರ್ಕಿಸಿ. ರಾಜಕೀಯವನ್ನು ಮೀರಿದ ಉದ್ದೇಶ.